ಸೆಕ್ರೆಟರಿ ಡೋಂಟ್ ಗೋ ಫಾರ್ ಪಬ್ಲಿಕ್, ಎನಿ ಪ್ರಾಬ್ಲಮ್ ಅಮೈಟ್ ಇಟ್ ಅಂತ ಹೇಳಿ ನಾನು ಮೆಸೇಜ್ ಹಾಕೋರು. ಇನ್ನೂ ಕೂಡ ನನ್ನ ಹತ್ರ ಮೆಸೇಜ್ ಇದೆ. ಆ ಮೆಸೇಜ್ ಪ್ರಕಾರ ರಾತ್ರಿ 8:30 ಆಗಿತ್ತು. ಶಿವರಾಮ್ ಸರ್ ಕೂಡ ನನ್ನ ಚೇಂಬರ್ ಇದ್ರು. ಅವರು DPR ಸೆಕ್ರೆಟರಿ ಫೋನ್ ಮಾಡಿದ್ರು, ಏನು ಪ್ರಾಬ್ಲಮ್ ಆಗಿದೆ ಚಂದ್ರಶೇಖರ್ ಅಂತ. ಅನ್ಯಾಯ ಆಗಿದೆ ಸರ್, ನಾಳೆ ಬನ್ನಿ. ನಾಳೆ ಬೆಳಿಗ್ಗೆ ಹೋದಾಗ ಒಂದು ಅಜೆಂಡಾ ಮಾಡ್ಕೊಡಿ, ಮೀಟಿಂಗ್ ಮಾಡೋಣ ಅಂದ್ರೆ ಅಜೆಂಡಾ ಮಾಡ್ಕೊಟ್ಟೆ. ಅಕ್ಟೋಬರ್ 14ನೇ ತಾರೀಕು ಒಂದು ಮೀಟಿಂಗ್ ಆಯ್ತು, ಪ್ರೊಸೀಡಿಂಗ್ಸು ಆಯ್ತು. ಆ ಪ್ರೊಸೀಡಿಂಗ್ಸ್ ಅಲ್ಲಿ ನೀವು SC/ST ಮಾತ್ರ ರೋಸ್ಟರ್ ಮಾಡ್ಕೊಂಡಿದ್ದೀರಿ, 100 ಬಿಲ್ಲು ಮಾಡ್ಕೊಡಿ ಅನ್ನುವಂತ ಮಾತನ್ನ ಆಯ್ತು. ಸೋಷಿಯಲ್ ವೆಲ್ಫೇರ್ ಕಮಿಷನ್, DPR ಸೆಕ್ರೆಟರಿ ಅವ್ರ ಚೇಂಬರ್ನೇ ಆಯ್ತು. ನಾವೊಂದು 30-40 ಜನ ಅಧಿಕಾರಿಗಳಿದ್ದು ಪ್ರೊಸೀಡಿಂಗ್ಸ್ ಆಯ್ತು. ನಾನು ಆ ಪ್ರೊಸೀಡಿಂಗ್ಸ್ ಪ್ರಕಾರ ಒಂದು ರೋಸ್ಟರ್ ಮಾಡ್ಕೊಟ್ಟೆ. ಆ ರೋಸ್ಟರ್ ಆ ನಂತರ ರಿಜೆಕ್ಟ್ ಆಯ್ತು. ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅವತ್ತು ಬಾಯ್ ಪಡ್ಕೊಂಡದ್ದು ನಮ್ಮ ಜನಕ್ಕೆ ಅರ್ಥ ಆಗ್ಲಿಲ್ಲ. ಆದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಬಿಲ್ ಬಂದಂತಹ ಸಂದರ್ಭದಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ 39 ಹುದ್ದೆಗಳನ್ನು ಕಾಲ್ ಮಾಡುದು. 39 ಹುದ್ದೆಗಳಲ್ಲಿ 9 ಹುದ್ದೆ ಪರಿಶಿಷ್ಟ ಜಾತಿಗೆ ಬಂದಿತ್ತು. 9 ಹುದ್ದೆಯನ್ನು ಕೂಡ ಎ ಅಂತ ಅಂದ್ಬಿಟ್ಟು ಹೋಯ್ತು. ನಾವು ಅದನ್ನ ಅವತ್ತು ಬಿಲ್ ಮಂಡನೆ ಆಗುವಾಗ AR ಕೃಷ್ಣಮೂರ್ತಿ ಸಾಹೇಬರಿಗೆ ನಾನು ಹೋಗಿ ಬ್ರೀಫ್ ಮಾಡಿದೆ ಸದನದಲ್ಲಿ ಕರೆಸ್ಬಿಟ್ಟು. ಅವರು ಇದಕ್ಕೆ ಸಹಮತಿ ಇಲ್ಲ ಅನ್ನೋದನ್ನ ಕೂಗಿ ಹೇಳಿದ್ರು. ಆದ್ರೂ ಬಿಲ್ ಪಾಸ್ ಆಯ್ತು. ಅವತ್ತು ಸಾಯಂಕಾಲ ನಾವು ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿ ಮಾಡಕ್ ಟ್ರೈ ಮಾಡಿದ್ರು. ಅವ್ರು ಹೊರಗಡೆ ಹೋಗಿದ್ರು. ಪುನಃ ಬೆಳಿಗ್ಗೆ ಬಂದಾಗ ನಾನು ಸಾಹೇಬ್ರನ್ನ ಮತ್ತು ನಮ್ಮ ಸುರೇಶ್ ಕುಮಾರ್ ಸ್ನೇಹಿತರೊಬ್ರು ಇಬ್ರು ಭೇಟಿ ಮಾಡಿದಾಗ ಸಾಹೇಬ್ರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚಲವಾದಿ ನಾರಾಯಣ ಸ್ವಾಮಿ ಅವರು ಏನು ಸರ್ ಅಲ್ಲೇ ಆಗ್ತಾ ಇದೆ, ಇದು ಹೇಗೆ ಹೋಗ್ಬಿಟ್ರೆ ಬೀಗ್ ಬರೋದು ಯಾವಾಗ, ಸಿ ಬರೋದು ಯಾವಾಗ ಅಂದಾಗ ತಿದ್ದುಪಡಿಗಳೊಂದಿಗೆ ಅದನ್ನ ಅನುಭವಿಸೋದು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಾಯ್ತು. ಮತ್ತೆ ಅದು ಹಿಂಗೆ ಯಥಾವತ್ತಾಗಿ ಹೋಗಿ ಗವರ್ನರ್ ಇಂದ ಬಂದಿದೆ, ಸೈನಾ ಬಂದಿದ್ರು. ಅದು ನಡೆಯೋದಿಲ್ಲ. ಯಾಕೆ ಅಂತಂದ್ರೆ ಬಿಲ್ ಅಲ್ಲಿ ಇದ್ದದು 17%. ಈಗ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಇಂದಿರಾ ಸಹಾನಿ ಕೇಸ್ ಪ್ರಕಾರ